ಅವ್ನು ತಾನು ತರಿಸ್ರಿ ಇಲ್ಲಿ ಬಫರ್ಗಳಿಲ್ಲ, ಈ ಕೃಷಿ ಲ್ಯಾಂಡ್ ಪಕ್ಕಕ್ಕೆ ಐತಿ, ಅವ್ನು ಕಂಟ್ರೋಲ್ ಮಾಡೋದು ಕಷ್ಟ ಅಂತಂದು ಕೊಟ್ಟಿದ್ದಾರೆ. ನಿಮಗೂ ವರದಿ ಬಂದಿದೆ ಅಂತ ನಾವು ಅನ್ಕೊಂಡಿದ್ವಿ. ಅದನ್ನೊಂದು ಭಾಳಷ್ಟು ನಮಗೆ ಮೇಜರ್ ಸಮಸ್ಯೆ ಇದೆ. ಹಾಗಾಗಿ ಅದು ಒಂದು ಆಗಬೇಕು ಹೊತ್ತು. ಆಮೇಲೆ ಹೊಸ ಯಾವುದೇ ಕಾರ್ಖಾನೆಗಳು, ನಾವು ಕಾರ್ಖಾನೆ ಇರೋದೇ ಇಲ್ಲ ಸರ್. ನಮಗೇನು ಬರಬೇಕು, ಇಲ್ಲಿ ಬೇರೆ ರೀತಿ ಕಾರ್ಖಾನೆ ಬರ್ತೀವಿ, ಸೋಲಾರ್ ಡಸ್ಟ್ ಬರಲಾರ್ದಂತ ನಮ್ಗೆ ಹಿಂದೆ ಅಂಥದ್ದು ಹಾಕ್ರಿ, ನಮ್ಗೇನು ಸಮಸ್ಯೆ, ನಾವು ಅದಕ್ಕೆ ವಿರೋಧ ಮಾಡಲ್ಲ. ಆಟೋಮೊಬೈಲ್ಸ್ ಅಂತ ಹಾಕ್ರಿ, ಹಾಕ್ರಿ, ನಮ್ಗೆ ವಿರೋಧ ಇಲ್ಲ. ಬೇರೆ ಯಾವುದೇ ರೀತಿ ಹಾಕ್ರಿ, ಈ ಸ್ಟೀಲ್ ಪ್ಲಾಂಟ್ಗಳನ್ನ ಇಲ್ಲಿ ಹಾಕ್ಬಾರ್ದು. ಮತ್ತೇನು ಈಗ ವರದಿ ಬಂದೈತಲ್ಲ, ಆ ವರದಿನ ನೀವು ಸಿ ಎಂ ಅವ್ರಿಗೆ ಹೇಳಿ, ಅದನ್ನ ನೀವು ಸದನದ ಹೇಳಿ ಅದನ್ನ ಯಥಾವತ್ತ ಜಾರಿ ಮಾಡಬೇಕು. ನಮ್ಗೆ ಸಿ ಎಂ ಸಾಹೇಬ್ರನ್ನ ಇಲ್ಲಿ ಕರ್ಕೊಂಬರ್ಬೇಕು ಅನ್ಸರಿ. ಸಿ ಎಂ ಸಾಹೇಬ್ರನ್ನ ಕರ್ಕೊಂಬರ್ಬೇಕು. ಈಗ ಬರೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಈಗ ಬಜೆಟ್ ಆದ್ಮೇಲೆ ಅವ್ರನ್ನ ಕರ್ಕೊಂಬರ್ರಿ. ಅದ್ರ ಮಧ್ಯೆ ಈಗೇನು ಅಧ್ಯಕ್ಷರದಾರ ಯಾರು ಅವರು ನರೇಂದ್ರ ಸ್ವಾಮಿ ಅವರು, ಅವ್ರನ್ನ ಕರ್ಕೊಂಬರ್ಬೇಕು. ಇಲ್ಲಿ ವಾಸ್ತವ ಏನೈತೆ ತೋರಿಸ್ಬೇಕು. ಈಗ ನೀವು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಂತೋಷ, ನಮ್ಮ ಸ್ಕೂಲ್ ಶಿಫ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ನಮ್ಮ ಕಡೆ 50 ಅದು ಸ್ಕೂಲ್ ಶಿಫ್ಟ್ ಮಾಡೋದು ಬಂದುತ್ತೆ. ನಿಮ್ದು GPS ಇಟ್ನಾಳಿ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಹಾಗಾಗಿ ನಮ್ದು ವಿರೋಧ ಎತ್ತು ಈಗ ಮಾಡಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಮ್ಗೆ ಸಂತೋಷ ಇದೆ. ಒಂದು ಸರಿ ನಮ್ಮ ಗ್ರಾಮದಾಗ ಹಿಂಗೆ ಅಡ್ಡಾಡ್ಕೊಂಬರೋಣ ಸರ್, ನೋಡೋಣ ಹೆಂಗಿದೆ ನೋಡಿ. ನಾವೇನು ಗಲಾಟೆ ಮಾಡಲ್ಲ, ನೀವು ನಮ್ಮ ಶಾಂತಿಯುತವಾಗಿ ಕೇಳಕತ್ತೀವಿ ಇಷ್ಟೇ. ಒಂದ್ಸರಿ ಗುಡಿ ಹತ್ರ ಹೋಗೊಂಡ್ರೆ, ಇಲ್ಲ ಇಲ್ಲಿ ಗುಡಿಯಾಗ ಹೋಗೊಂಡ್ರೆ ನೋಡೋಣ ವಾತಾವರಣ ಹೆಂಗೈತಿ ನೋಡ್ರಿ ಸರ್. ಈಗ ನೀವು ಹೇಳ್ತೀರಿ ಪೂರ್ತಿ ನೀವು ಒಪ್ಕೊಂಡ್ರಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ, ಮತ್ತೆ ನಾವ್ ಹೆಂಗ್ ಬದುಕಬೇಕು? ಈಗ ಕಂಪ್ನಿಗಳು ಪರ್ಮಿಷನ್ನು ಹಿಂದೆ ಲ್ಯಾಂಡ್ ಕೊಟ್ಟು ನಮ್ಮ ರೈತರು ಕೊಟ್ಟಿರ್ತಕ್ಕಂಥದ್ದು, ಹೌದಾ? ಅವರು ಇಂಡಸ್ಟ್ರಿ ಆಕ್ಸಿನ್ ಅಂತಾನೆ ತಗೊಂಡಿರೋದು ಲ್ಯಾಂಡ್, ಯಾರು ಕಂಪ್ನಿಗಳು. ನಾವು ಏನು ಹೇಳೋಣ, ಅದಕ್ಕೆ ನಿನ್ನೆ ನಾನು ಮಾತಾಡಿದ್ದೀನಿ. ಡಸ್ಟ್ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡಬೇಕು, ಪೊಲ್ಯೂಷನ್ನರಿಗೆ ನಾನು ಲೆಟರ್ ಕೊಡ್ತೀನಿ. 6ನೇ ತಾರೀಕಿಗೆ ಅಧಿವೇಶನ ಐತೆ, ಪೊಲ್ಯೂಷನ್ನರಿಗೆ ಲೆಟರ್ ಕೊಡ್ತೀನಿ, ಪ್ಲಸ್ ಇಂಡಸ್ಟ್ರಿ ಇವ್ರಿಗೆ ಲೆಟರ್ ಕೊಡ್ತೀನಿ. ಡಸ್ಟ್ ಕಂಟ್ರೋಲ್ ಮಾಡೋಕೆ ಏನು ಮಾಡ್ಬೇಕು ಅಂತ ಮಾಡೋಣ. ಈ ನಿಮಗೆ ಇಲ್ಲಿ ಲಾರಿ ಓಡಾಡೋದ್ರಿಂದ ಸ್ವಲ್ಪ ಡಸ್ಟ್ ಆಗ್ತೈತೆ. ಲಾರಿ ಬೈಪಾಸ್ ಟೈಪ್ ಮಾಡಿ, ವಿಲೇಜ್ಲಿಂದ ಬೈಪಾಸ್ ಮಾಡಿ ಮಾಡೋಕ್ಕೆ ಒಂದು ಪ್ರಪೋಸಲ್ ಈಗಾಗಲೇ ಗೌರ್ಮೆಂಟ್ ಕೊಟ್ಟಿದ್ದೀವಿ, ಆಯ್ತಾ? ಅದನ್ನು ಕೊಡೋಣ. ಈ ಕಂಪ್ನಿಗಳು ಏನು ಸ್ಪಾಂಜ್ ಏರಿಯಲ್ಲಿದ್ದ ಹೆಚ್ಚು ಡಸ್ಟ್ ಬರ್ತೈತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ನಿಯಂತ್ರಣ ಮಾಡಲಿಕ್ಕೆ ಪೊಲ್ಯೂಷನ್ನರಿಗೆ ನಾನು ಲೆಟರ್ ಕೊಟ್ಟು ಸೋಮವಾರ 6ನೇ ತಾರೀಕು ಆದ್ಮೇಲೆ ಅಲ್ಲಿ ಮಾತಾಡಿ ಕಂಟ್ರೋಲ್ ಮಾಡೋಣ. ಈಗಲೂ ನಮ್ಮ ರೈತರು ಆಲರ್ಕಿ ಕಡೆ ಅಲ್ಲಿ ಇಂಡಸ್ಟ್ರಿಗೆ ಲ್ಯಾಂಡ್ ನಾವು ಹೇಳ್ತಾ ಇದೀವಿ, ನಾವು ಇರಿಗೇಷನ್ ಮಾಡ್ತೀವಿ, ನಿಮಗೆ ನೀರಾವರಿ ಮಾಡ್ತೀವಿ ಅಂತ ಹೇಳಿದ್ರು. ಆ ಭಾಗದಾಗ ವಿಂಡ್ ಮಿಲ್ಲಿಗೆ ಅಗ್ರಿಮೆಂಟ್ ಮಾಡೋದು ತಪ್ತಾ ಇಲ್ಲ, ಇಲ್ಲಿ ಇಂಡಸ್ಟ್ರಿಗಳಿಗೆ ಲ್ಯಾಂಡ್ ಕೂಡ ತಪ್ತಾ ಇಲ್ಲ. ನಾವಾಗ ಕೊಡ್ತೀವಿ ಲ್ಯಾಂಡ್, ನಾವ ಹಗ್ಗ ಕಟ್ಸಿ ಅಂತೀವಿ. ಯಾವ ನ್ಯಾಯ ಸರ್? ಇದು ಹೇಳ್ಬಿಡ್ತೀವಿ. ಯಾವ ನ್ಯಾಯ? ಅಲ್ಲ ಅಣ್ಣ ಕೇಳ್ರಣ್ಣ, ಇಲ್ಲಿ ಕೇಳ್ರಿ. ಇವು ಲ್ಯಾಂಡ್ ಎಲ್ಲ ಪರ್ಚೇಸ್ ಆಗಿದೆ 2003, 2004 ಆಗಿದ್ದಾವೆ. ಅವಾಗ ನಮ್ಮ ದೌರ್ಜನ್ಯ ಆಯ್ತು, ಲಾಠಿ ಚಾರ್ಜ್ ಆಯ್ತು, ಅವಾಗ ಆಗಿರೋ ಲ್ಯಾಂಡ್. ಅದಾದ್ಮೇಲೆ ಯಾವುದೇ ರೀತಿಯಲ್ಲಿ ಲ್ಯಾಂಡ್ ಕಾರ್ಖಾನೆ ಖರೀದಿ ಮಾಡಿಲ್ಲ, ನೇರವಾಗಿ ರೈತರಿಂದ ಖರೀದಿ ಮಾಡಿಲ್ಲ, ರೈತರು ಕೊಟ್ಟಿಲ್ಲ. 2003 ಆದವು, 2008 ನೀವು ಅವೇರ್ನೆಸ್ ಮೂಡಿಸ್ರಿ ರೈತರಿಗೆ. ಸರ್ ಈಗ ಮಾಡಿದಾರ. ಆಮೇಲೆ ಇನ್ನೊಂದ್ ಏನೋ ಗೊತ್ತಾ ಸರ್, ಅವಾಗ ಕಾರ್ಖಾನೆ ಬರ್ಬೇಕಾದ್ರೆ ಕೋಕೋಲಾ ತೋರಿಸಿ ಕಾರ್ಖಾನೆ ಬಂದಿರೋದು. ಈ ರೀತಿ ಸ್ಪಾಂಜ್ ಹೇಳಿಲ್ಲ ಸರ್. ಇಲ್ಲಿ ಏನಾದ್ರು ಸಣ್ಣ ಸಣ್ಣ ರೈಸ್ ಮಿಲ್ಲು, ಇಟ್ಟಂಗಿ ಬಟ್ಟಿನ ಅಲ್ಲ ಬಂದಿದಾವ್ ಸರ್. ಈಗ ನಿನ್ನೆ ನಾ ಹೇಳಿದ್ದೇನು, ಇಷ್ಟು ಡಸ್ಟ್ ಹೋಗಿ ಕಂಪನಿ ಬರ್ತಾವ ಅನ್ನೋದು ನಮಗ್ ಗೊತ್ತಿರಲಿಲ್ಲ. ಪರಿಹಾರ ಹೇಳ್ತೀನಿ. 2019 ನಿಮ್ಗೊಂದು ರೈತ ಸಂಘದಿಂದ ಮನೆಗೆ ಕೊಟ್ಟಿವಿ ಫಂಕ್ಷನ್ ಇದ್ದಾಗ. ಸರ್ ಈ ರೀತಿ ನಮ್ಗೆ ವಿಪರೀತ ಡಸ್ಟ್ ಬರ್ತೈತಿ, ತಾವು ಇದ್ರದ್ದು ಏನಾರ ಮಾಡ್ರಿ ಅಂತಂದು 2019ರಿಂದ ಇಲ್ಲಿವರೆಗೂ ಎಲ್ಲಿ ಸದನದಾಗೂ ಮಾತಾಡಿಲ್ಲ, ಯಾವ ಅಧಿಕಾರಿಗಳಿಗೂ ಮಾತಾಡಿಲ್ಲ, ತಾವು ಗ್ರಾಮಕ್ಕೆ ಬರಕ್ ರೆಡಿ ಇಲ್ಲ. ಇಲ್ಲಿ ಕೇಳ್ರಿ, ಇಷ್ಟಿಷ್ಟು ಮಕ್ಕಳಿಗೆ ಸಮಸ್ಯೆ ಐತಿ. ನನಗೆ ಕಣ್ಣು ಆಪರೇಷನ್ಗೆ ಹೇಳ್ಯಾರ, ಇಲ್ಲೇ ಅದ್ರ ಡಾಕ್ಟರ್, ಅವ್ರನ್ನೇ ಕೇಳ್ರಿ. ಈಗ ಹೇಳಿದ್ರ ನಿಮ್ಮೂರ ವಿಪರೀತ ಡಸ್ಟ್ ಇರೋದ್ರಿಂದ ಕಣ್ಣು ಆಪರೇಷನ್ ಮಾಡಿಸಲೇಬೇಕು ಅಂತ ಹೇಳಕತ್ತಾರ. ಯಾರು ತೋರಿಸ್ಕೊಡ್ತಾರೆ ಸರ್? ನಮ್ಗೆ ಯಾರು ಮಾಡಿದ್ರಿ? ಕಾರ್ಖಾನೆಗಳು ಮೊನ್ನೆ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವ್ರು ಬಂದಾಗ 7 ಕಂಪ್ನಿಗಳ ಮೇಲೆ ಕ್ಲೋಸಿಂಗ್ ಆರ್ಡರ್ ಆಗೈತಿ ಅಂತ. ನಿನ್ನೆ ಯಾಕೆ ಮುಚ್ಚಕತ್ತಿಲ್ಲ? ಹಾನಿಕಾರಕ ಅಂತ ಹೇಳ್ಬಿಟ್ಟಾರ, ಕೆಂಪು ಪಟ್ಟಿ ಕಾರ್ಖಾನೆಗಳು ಅಂತ ಹೇಳ್ಬಿಟ್ಟಾರ. ಅವ್ರು ಯಾವತ್ತಿದ್ರು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನೀವೇ ಹೇಳಿದ್ರಿ ಈಗ ಮಾಡ್ಕೊಳಕ್ ಆಗಲ್ಲ ಅಂತ. ಆಗಲ್ಲ ಅಂತ ನೀವೇ ಹೇಳಿದ್ರಿ. ಯಾರು ಸರ್?
ಯಾರು ಕೊಡ್ಬೇಕು? ಎನ್ವಿರಾನ್ಮೆಂಟಲ್ ಅವ್ರು ಎನ್ವೈರನ್ಮೆಂಟ್ ನಾರ ವರದಿ ಮಾಡಿದಾರ ಯಾರು ಕೊಡೋದು? ಅಲ್ಲ ಎನ್ವೈರನ್ಮೆಂಟ್ ನಾರ ವರದಿ ಮಾಡಿದಾರ ಸರ್. ಗೌರ್ಮೆಂಟ್ ಅಲ್ಲ ಸರ್ ಹೇಳಲೇಬೇಕು. ನಾನು ಅಲ್ಲಿ ಓದಿ ಕಡೆ ಮಾತಾಡಕ್ಕಾಗತ್ತ ನಡಕ ಯಾರು ಮಾತಾಡ್ಬಾರ್ದಪ್ಪ, ಅವ್ರು ಮಾತಾಡ್ಲಿ. ಲೇ ಧರ್ಮ ನಡಕ ಯಾರು ಮಾತಾಡ್ಬಾರ್ರಿ, ಯಾರು ನಡಕ ಬಾಯಿ ಹಾಕ್ಬಾರ್ರಿ. ನಡಕ ಬಾಯಿ ಹಾಕಿ ಸುಮ್ಮನೆ ಅವ್ರು ಮಾತಾಡ್ತಾರೆ. ಈಗ ನಡಕ ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಜಲಪರವಾಗಿ ಅಂತಾನೆ ಹೇಳಿರೋದು. ಈಗ 7 ಕಾರ್ಖಾನೆಗಳು ಹೇಳ್ರಿ, 7 ಕಾರ್ಖಾನೆಗಳು ಮುಚ್ಚಬೇಕಂತ ಆದೇಶ ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಿರೋದು ನಮ್ಗೆ. DC ಅವರೇ ಹೇಳಿರೋದು. DC ಅವರು ಹೇಳಿರೋದ್ರಿ. ಅವ್ರು ಕಾಪಿ ಮಾಡಿಲ್ಲ, ಲೈವ್ ಐತಿ. 15 ದಿನ ಆಯ್ತು ಹೇಳಿ ಅವರು. ನೀವು ನೋಡ್ಬಿಡ್ರಣ. ಅಲ್ಲ ಈಗ ವರದಿ ಬೇಡ, ವರದಿ ಗಿರ್ದಿ ಎಲ್ಲ ಹಾಳಾಗೋಗ್ಲಿ. ಕಂಪನಿ ಹಾಕ್ಬೇಕಾದ್ರ ಪಬ್ಲಿಕ್ ಹಿಯರಿಂಗ್ ಕರೀತಾರ, ಹೌದಾ? ಪಬ್ಲಿಕ್ ಹಿಯರಿಂಗ್ ಕರೀತಾರ. ನೀವೆಲ್ಲ ಎಲ್ಲಿದ್ದೀರಿ ಸರ್? ನಾವು ವಿರೋಧ ಮಾಡಿ ಸರ್ ನಾವೆಲ್ಲ ವಿರೋಧ ಮಾಡಿದ್ವಿ ಸರ್ ಆಲ್ರೆಡಿ. ಎಲ್ಲರೂ ವಿರೋಧ ಮಾಡಿ ಕಂಪ್ನಿಗೆ. ಈಗ ನಿಮ್ಗ ಬೆಂಬಲಕ್ಕೆ ನಾನು ನಿಂತೀನಿ, ಹೌದಾ? ಇಂದ ಕೇಳ ಏನಾಗೈತಿ, ಅದ್ರ ಬಗ್ಗೆ ಚರ್ಚೆ ಬೇಡ. ಮುಂದಾಗದ್ರ ಬಗ್ಗೆ ಏನ್ ಕ್ರಮ ವಹಿಸ್ತಾರ ವಹಿಸಾನ. ಈಗ ಸರ್ ನಮ್ ಜನ ಡಿಮ್ಯಾಂಡ್ ಐತಿ ಗೊತ್ತಾ? ಈಗ MUS ಟೀಮ್ ಏನ್ ವರದಿ ಕೊಟ್ಟೈತಿ, ಹಿರೇಬಗನಾಳ ಅಲ್ಲ ಸುತ್ತಮುತ್ತಿರೋ ಸ್ಪಾನ್ಸರ್ಗಳನ್ನ ಸ್ಥಳಾಂತರ ಮಾಡ್ರಿ ಅಂತ ವರದಿ ಕೊಟ್ಟಾರ. ಆ ವರದಿಯನ್ನ ನೀವು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ ಈಗ ಈಗ ಕೇಳಿಲ್ಲ, ನಾನು ಹೇಳ್ತೀನಿ, ಸದನದಾಗ ಕೇಳ್ತೀನಿ. ನೀವು ಇಲ್ಲಿ ಬಂದಾಗ ಅವಕಾಶ ಕೊಡ್ತೀನಿ. MSP ಗೆ ಬಂದ್ ಅರ್ಜಿ ಕೊಡ್ರಿ ಸರ್. ಹಂಗ ಬೇಡ ಸರ್. ಒಂದ್ ಸರ ನಾವು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವಿ. ನಮ್ ಒಂದ್ಸರಿ CM ಸಾಹೇಬ್ರು ನಮ್ಮ ಊರಿಗೆ ಹೆಂಗ್ ಒಂದೊಂದು ಸ್ವಚ್ಛ ಸರ್ ನಾವು ಇನ್ನೊಬ್ರು ಕೇಳ್ತಲ್ಲ ಸರ್. ನಾವು ಇನ್ನೊಬ್ರು ಕೇಳಕತ್ತಿಲ್ಲ, ನಾವು ನಮ್ಮ ಇವ್ರು ಕೇಳ್ತಾ ಇದೀವಿ, ಶಾಸಕರದು. ಹೇ ಕುಂದ್ರ ಧಿಕ್ಕಾರ